ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ದಯವಿಟ್ಟು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಗಾಯ್ಸ್, ಇವತ್ತು ನಾವು ನಮ್ಮ 3 ಜನ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇವಳು ಬೆಳಗ್ಗೆ ಬಂದು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ. ಇವಾಗ ನಾವು ಮನೆ ಬಿಡೋದೆ 6:10 ಆಗಿದೆ ಟೈಮು. 6:4 ಆಗಿದೆ. ಇವಾಗ ಮನೆ ಬಿಡ್ತಾ ಇದ್ದೀವಿ ಗಾಯ್ಸ್. ಗಾಯ್ಸ್, ಇವಾಗ ನಾವಿಲ್ಲಿ ಬಸ್ ಹತ್ತಬೇಕು. ನಮ್ಮ ಊರಲ್ಲಿ ನನ್ನ ತಂಗಿ ಅಲ್ಲಿ ಗಾಡಿ ನಿಲ್ಸಕ್ಕೆ ಹೋಗಿದ್ದಿಲ್ಲ, ಅದಕ್ಕೆ ನಾನು ಇವರು ವೇಟ್ ಮಾಡ್ತಾ ಇದ್ದೀವಿ. ಇವಾಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ವಿ ಗಾಯ್ಸ್. ಟಿಕೆಟ್ ಎಲ್ಲ ತೊಗೊಂಡೆ. ಟೈಮ್ 7:50 ಆಗಿದೆ. ಇವಾಗ ನಾವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಿದ್ದೀವಿ. ನನ್ನ ತಂಗಿ ಚಕ್ಲಿ ಎಲ್ಲ ತೊಗೊಂಡಿದ್ದಾಳೆ. ನಮ್ಮ 3 ಜನ ಕುತ್ಕೊಂಡಿದ್ದೀವಿ. ಏನು ನಮ್ಮ ಮನಸ್ಸು ಫಿಕ್ಸ್ ಹಾಕ್ಕೊಂಡಿದ್ಯಾ? ಹೈ ಪ್ರಾಬ್ಲಮ್. ನನ್ನ ನನ್ನ ತಂಗಿ ಚಕ್ಲಿ ತಿಂತಾ ಇದ್ರಿ. ಚಕ್ಲಿಯಲ್ಲಿ ಉಪ್ಪು ಜಾಸ್ತಿ ಆಯ್ತು ಚೂರು. ಅದಕ್ಕೆ ನಾನು ಮತ್ತು ಇವಳು ಇಬ್ಬರು ಒಟ್ಟಿಗೆ ಒಮ್ಮೆ ಥರ ಯಾರೋ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ನಗ್ತಾ ಇದ್ದೀವಿ. ಗಾಯ್ಸ್, ತಂಗಿಗೆ ನಿದ್ದೆ ಬರ್ತಿದ್ಯಾ ಅಂತ ಹೊರಗಡೆ ನಿದ್ದೆ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲರೂ ನಿದ್ದೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಮಾತ್ರ ನಿದ್ದೆ ಮಾಡ್ತಾನೆ ಇದ್ದೀನಿ. ನಾವು ಮೈಸೂರಿಗೆ ಬಂದು ರೀಚ್ ಆದ್ರಿ ತಂಗಿಗೆಲ್ಲ. ಇವಾಗ ಆಟೋ ಬುಕ್ ಮಾಡ್ತಾ ಇರ್ತೀವಿ ಬೆಟ್ಟಕ್ಕೆ ಹೋಗೋಣ ಅಂತ. ಎಲ್ಲ ನನ್ನ ತಂಗಿ ನಾವಿವಾಗ ಬೆಟ್ಟಿಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿಂದಲೇ ಸ್ಟಾರ್ಟ್ ಆಗೋಗಿದೆ. ಎಷ್ಟು ಜನ ಇರ್ಬೋದು ಗಾಯ್ಸ್ ಹಂಗಂದ್ರೆ ದೇವಸ್ಥಾನದಲ್ಲಿ. ಇವಾಗ ಗಾಯ್ಸ್, ಇವಾಗ ನಾವು ಆಟೋಲಿ ಇಳ್ಬಿಟ್ಟು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ತಂಗಿ ಬೇರೆ ಹೇಳ್ತಿದ್ದಾಳೆ ಇಷ್ಟು ಜನ ಇದ್ದಾರೆ, ಇಷ್ಟು ಜನದಲ್ಲಿ ಇವಾಗ ನಾವು ಹೆಂಗೆ ದರ್ಶನ ಮಾಡೋದು ಅಂತ. ನೋಡಿ ಗಾಯ್ಸ್, ಹೆಂಗೆ ಹೇಳ್ತಾ ಇದ್ದಾಳೆ ಇವಳು. ಅವಳೇ ಹೇಳಿದ್ದು ಗಾಯ್ಸ್. ಇಲ್ಲಿ ನೋಡಿ, ಎಲ್ಲ ಕ್ಯಾಪ್ ಹಾಕ್ಕೊಂಡು ಎಲ್ಲ ಪ್ಯಾಕೇಜಲ್ಲಿ ಬಂದಿದ್ದಾರೆ ಅನಿಸುತ್ತೆ. ನಾನು ಮತ್ತು ನನ್ನ ತಂಗಿ ಇವಾಗ ನೋಡಿ ನಕ್ಕೊತಾ ಇದ್ರಿ. ಬಟ್ ನಾವು ಇದು ಮುಂಬೈಗೆ ಹೋದಾಗ ನಾವು ಅದೇ ಥರ ಫೋಟೋಸ್ ತೆಗೆಸ್ಕೊತಾ ಇದ್ರಿ ಗಾಯ್ಸ್. ಗಾಯ್ಸ್, ಇಲ್ಲಿ ಊಟ ತಿನ್ನಕ್ಕೆ ಬಂದಿದ್ದೀವಿ. ಇವಳು ಹೇಳ್ತಾ ಇದ್ದಾಳೆ ಇಲ್ಲಿ ಊಟ ತಿನ್ನೋ ಹತ್ರ ತುಂಬ ರಶ್ ಇದ್ದಾರೆ. ಅದಕ್ಕೆ ಊಟ ತಿನ್ನೋಣ ಬನ್ನಿ, ಫಸ್ಟ್ ಟೇಸ್ಟ್ ಐತೆ. ಗಾಯ್ಸ್, ನಾನು ಮತ್ತು ನನ್ನ ತಂಗಿ ಮಸಾಲೆ ದೋಸೆ ತಿಂತಾ ಇದ್ದೀವಿ. ಇವ್ರು ಪರೋಟ ತೊಗೊಂಡು ತಿಂತಾ ಇದ್ದಾಳೆ. ಯಾವ ಆ್ಯಂಗಲ್ ಬೇಕೋ ಎಲ್ಲ ಆ್ಯಂಗಲ್ ವಿಡಿಯೋ ಮಾಡ್ತೀನಿ ನಾನು. ಯಾವ್ದು ಬೇಕೋ ಅದು ನೀನು ಚೂಸ್ ಮಾಡ್ಕೊ. ಇವಾಗ ನಾವು ಟಿಫನ್ ಮಾಡಿಕೊಂಡು ಇಲ್ಲಿ ದೇವಸ್ಥಾನ ಅಂತ ಬರ್ತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ ಅಂದರೆ ಒಂದು 3-4-5 ಸಾವಿರ ಜನ ಗಂಟ ಇದ್ದಾರೆ ಗಾಯ್ಸ್. ಇಷ್ಟು ಜನದಲ್ಲಿ ನಮ್ಗೆ ಯಾವಾಗ ದರ್ಶನ ಆಗುತ್ತೇನೋ ಗೊತ್ತಿಲ್ಲ. ಎಷ್ಟೊತ್ತಾಗ್ಬೋದು ಬೇಬಿ ದರ್ಶನ ಆಗೋಕ್ಕೆ? ನಾನು ಸದ್ಯಕ್ಕೆ ಬೇಗ ದರ್ಶನ ನಿಂಗೆ ಎಷ್ಟೊತ್ತಾಗ್ಬೋದು ಅನಿಸ್ತೈತೆ? 1-2 ಅವರ್ ಏನೋ ಆಗುತ್ತೆ. 2 ಅವರ್ ಆಗುತ್ತೆ ಅಂತ ಹೇಳ್ತಾಳೆ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ನೋಡಿ ಗಾಯ್ಸ್, ಎಷ್ಟು ಜನ ಇದ್ದಾರೆ ಅಂತ. ಇವಾಗ ನಾವು ಚಪ್ಪಲಿ ಬಿಡೋಣ ಅಂತ ಹೋಗ್ತಾ ಇದ್ದೀವಿ. 100 ರೂಪೀಸ್ ಟಿಕೆಟ್ ತೊಗೊಳಕ್ಕೆ ಬಂದಿದ್ದೀವಿ. ಇವಾಗ ಎಷ್ಟು ಜನ ಇದ್ದಾರೆ ಅಂತ ನೋಡಿ 100 ರೂಪೀಸ್ ಟಿಕೆಟ್ 100 ರೂಪಾಯಿ ಇದ್ದಿದ್ದು ಇವಾಗ 200 ರೂಪಾಯಿ ಆಗುತ್ತೆ ಒಬ್ಬರಿಗೆ. ಸೊ ಇವಾಗ ನಾವು 600 ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು 3 ಜನಕ್ಕೆ. ಸೊ ಟೈಮ್
ಗೈಸ್ ಟಿಕೆಟ್ ತೊಗೊಂಡು ಕ್ಯೂಗೆ ಬಂದು ನಿಂತ್ಕೊತಾ ಇದ್ದೀವಿ. 11:15ಗೆ ಕ್ಯೂಗೆ ಬಂದು ನಿಂತ್ಕೊಂಡಿದ್ದು. ಸೊ ಇನ್ನು ಕ್ಯೂಯಲ್ಲೇ ಇದ್ದೀವಿ ಗೈಸ್. ಇನ್ನು ಎಷ್ಟೊತ್ತಾಗುತ್ತೋ ದರ್ಶನ ಆಗೋಕ್ಕೆ ಅಂತ ಗೊತ್ತಿಲ್ಲ. ನಾವು ಕ್ಯೂಗೆ ಬಂದು 10 ನಿಮಿಷ ಆಯಿತು. ಎಲ್ಲರೂ ಸುಸ್ತಾಗೋಗೈತೆ ಕ್ಯೂಯಲ್ಲಿ ನಿಂತ್ಕೊಂಡಿದ್ದು. ಮಾಡ್ತಿದ್ದಾಳೆ ನನ್ನ ಅಂತ ಗೈಸ್. ಇವಾಗ ನಾವಿಲ್ಲ ನನ್ನ ತಂಗಿ ಗೈಸ್ ದರ್ಶನ ಆಯಿತು. 12:10 ಇವಾಗ. ಅಷ್ಟು ಜಲ್ದಿ ನಮಗೆ ದರ್ಶನ ಆಗಿದೆ ಗೈಸ್. ಭಾವನಾ ದರ್ಶನ ಹೆಂಗಾಯ್ತು? ಚೆನ್ನಾಗಾಯಿತು. ಸುಸ್ತಾಗೋಯ್ತು. ಒಳಗೆ ದಾಹ ಆಗ್ತಾಯಿದೆ ಅಂತ ಗೈಸ್. ತುಂಬ ನೀರು ಬೇಕು. ಬೇಬಿ ದರ್ಶನ ಹೆಂಗಾಯ್ತು? ಚೆನ್ನಾಗಾಯ್ತು. ಸೊ ಗೈಸ್ ದರ್ಶನ ಅಂತೂ 1 hour ಅಲ್ಲಿ ಮುಗಿದೋಗಿದೆ ಅನ್ಸುತ್ತೆ. 45 ಮಿನಿಟ್ಸ್. 45 ಮಿನಿಟ್ಸ್. ಸೊ ಇವಾಗ ಆಚೆಗೆ ಫೋಟೋಸ್ ತಗೊಳ್ತೀವಿ. ಮುಗಿಸ್ಕೊಂಡು ಇವಾಗ ವಾಟರ್ ಮೆಲನ್ ತಿಂತಾ ಇದ್ದೀವಿ ಗೈಸ್. ನಮ್ದು ಇವಾಗ ಇಲ್ಲಿ ಫೋಟೋ ಶೂಟ್ ಆಯ್ತು. ಬಿಸಿಲು ಅಂತ ಕುತ್ಕೊಂಡಿದ್ದಾರೆ ಇಲ್ಲಿ. ಇವಾಗ ನಾವು ಇವಾಗ ಇಲ್ಲಿಂದ ಹೋಗೋದಷ್ಟೇ ಗೈಸ್. ಫಸ್ಟ್ ಗೈಸ್ ಇವಾಗ ನಾವು ದರ ಕಟ್ಸ್ಕೊಂಡಿದ್ದೀವಿ ಇಲ್ಲಿ ಗೈಸ್. ನಾನು ಇವಳು ಮತ್ತೆ ನನ್ನ ತಂಗಿ ದರ ಕಟ್ಸ್ಕೊಂಡು ಇವಾಗ ನಾವು ಚಿಪ್ಪಿ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಇವ್ರು ಬ್ಲ್ಯಾಕ್ ಕಲರ್ ದರ ಕಟ್ಸ್ಕೊಂಡಿದ್ದಾಳೆ ಗೈಸ್. ಚಾಮುಂಡೇಶ್ವರಿ ಇಲ್ಲಿ ನನ್ನ ತೋರಿಸ್ಬೇಡ. ಮದುವೆ ಕುಡಿತದ ನೋಡಿ. ಯಾವಾಗಲೂ ಕುಡಿತಾನೆ ಇದ್ದಾಳೆ. ಇವಾಗ ನಾವು ಚಾಮುಂಡಿ ಬೆಟ್ಟದಲ್ಲಿ ಬಸ್ ಹತ್ತಿದ್ದೀವಿ. ಸೊ ಅಲ್ಲಿ ಜಗಳ ಆಡ್ತಿದ್ದಾರೆ ಇವರಿಬ್ಬರು. ನೋಡಿ ನೋಡ್ತಾ ಇದ್ದಾರೆ ಅಲ್ಲಿ ಜಗಳ. ಇವಾಗ ನಾವು ಮೈಸೂರು ಪ್ಯಾಲೇಸ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ಮೈಸೂರು ಪ್ಯಾಲೇಸ್ ಮುಂದೆ ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಪ್ಯಾಲೇಸ್ ಮುಂದೆ ಎಷ್ಟು ಜನ ಇದ್ದಾರೆ ಅಂತ. ಪಾರ್ಕಿಂಗ್ ಎಲ್ಲ ಸಪ್ರೇಟ್ ಜಾಗ ಮಾಡೋರು. ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ಆ ಕಡೆ ಹೋಗೋಣ. ಈವೆಂಟ್ ಇದೆ ಅನಿಸುತ್ತೆ. ಫುಲ್ ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ಅದ್ರ ಮುಂದೆ ಸ್ಟೇಜ್ ಎಲ್ಲ ಹಾಕಿದ್ದಾರೆ ಗೈಸ್. ನನ್ನ ತಂಗಿ ಹೇಳ್ತಿದ್ದಾಳೆ ನೈಟ್ ಇಲ್ಲೇ ಎದ್ಬಿಟ್ಟು ಬೆಳಗ್ಗೆ ಹೋಗೋಣ ಅಂತ. ಮಮ್ಮಿ ಇಲ್ಲಿಗೆ ಬರ್ತಾರೆ ಅಷ್ಟೇ. ನಾನು ಏನು ಹೇಳಿಲ್ಲ. ಇಲ್ಲ ನೀನು ಸುಳ್ಳು ಹೇಳ್ಬೇಡ. ಹೇಳ್ದೆ ತಾನೇ. ನಾನು ಹೇಳಿದ್ದು ನೀನು ಒಬ್ಳೇ ಇದ್ದೋಗ್ತೀನ ನೋಡು ಅಂತ. ಇರೋಣ. ನಾನು ಒಬ್ಳೇ ಇರಲ್ಲಪ್ಪ. ಗೈಸ್ ಅಲ್ಲಿ ಆನೆ ಇದೆ ಅಂತ. ಅದಕ್ಕೆ ಇವಳು ಆನೆ ಹತ್ರ ಒಂದು ಫೋಟೋ ತಗ್ಸ್ಕೊಬೇಕು ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ನಾನು ಇವಾಗ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಬಿಸಿಲಲ್ಲಿ. ಹೆಸರು ಹೇಳಿಲ್ವ ಅಲ್ಲಿ? ಗರ್ಲ ಬಾಯ್ ಅಂತೆ. ವಿಜಯ ಅಂತ ಪ್ರೀತಿ. ಚಂಚಲ ಮತ್ತು ಪ್ರೀತಿ. ಇದು ಚಂಚಲ ಇದು ಪ್ರೀತಿ ಅಂತೆ ಇವ್ರು ಹೇಳಿದ್ದು. ಸೊ ಇದು ಬಾಯ ಗರ್ಲ್ ಅಂತ ಹೇಳ್ತಿದ್ದಾಳೆ ನೋಡಿ. ಈಗ ಸೆಂಟಮೆಂಟಲ್ ಇವಳು. ನೀನು ಕಾಣಿಸ್ತಾ ಇಲ್ಲ. ಆನೆ ಆಶೀರ್ವಾದ ಮಾಡ್ತಿದ್ದೆ ಎಲ್ಲರಿಗೂ. ಕಾಸು ಕೊಟ್ಟರೆ ಮಾತ್ರ ಆಶೀರ್ವಾದ ಮಾಡುತ್ತೆ. ಇಲ್ಲ ಮಾಡಲ್ಲ. ಇವಾಗ ನಾನು ಹರ್ಷಿ ತಗೊಂಡ್ರೆ ಮಾಡಲ್ಲ. ಅದಕ್ಕೆ ಕಾಸು ಕೊಡಬೇಕು ಗೈಸ್. ಕಾಸು ಹರ್ಷಿ ತುಂಬ ಚೆನ್ನಾಗಿ ಅನಿಸ್ತು. ಆನೆ ಹತ್ರದಿಂದ ಆಶೀರ್ವಾದ ತೊಗೊಂಡಿದ್ದು ಗೈಸ್. ನಮ್ಮ ಹತ್ರ ಕ್ಯಾಶ್ ಬೇರೆ ಖಾಲಿ ಹೋಗ್ಬಿಟ್ಟಿತ್ತು. ಫೋನ್ಪೇ ಮಾಡ್ತೀವಿ ಅಂತಂದರೆ ಅವ್ರು ಒಪ್ಪಲಿಲ್ಲ. ಅದಾದಮೇಲೆ ಫುಲ್ ಡಿಸಪಾಯಿಂಟ್ ಆಗೋಯ್ತು. ಮತ್ತೆ ವಾಪಸ್ ಬರ್ತಾ ಇದ್ವಿ. ಆಮೇಲೆ ಆ ಎಂಕಲ್ಲೇ ಕರೆದ್ಬಿಟ್ಟು ಎಂಕಲ್ ಮತ್ತೆ ರಿಟರ್ನ್ ಕರೆದ್ಬಿಟ್ಟು ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಫೋಟೋ ಮತ್ತೆ ಆಶೀರ್ವಾದ ಎಲ್ಲ ಕೊಡ್ಸಿದ್ರು. ಫಸ್ಟ್ ಇವಳನ್ನ ಕರೆದಿದ್ದು. ಬಟ್ ನಾನು ಹೋಗಿದ್ದು. ಕರೆಕ್ಟ್ ರೈಟ್. ಹೌದು, ನನ್ನ ಕರೆದಕ್ಕೆ ಇವಳು ಹೋಗಿದ್ದಾಳೆ. ಬಟ್ ನಾನೇ ಇವಳಿಗೆ ಹೇಳಿದ್ದು ಆನೆ ಹತ್ರ ಹೋಗೋಣ, ಮತ್ತೆ ಆನೆ ನೋಡ್ಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿ ಇದ್ದಿದ್ದು ನನಗೆ. ಅದ್ರ ಹತ್ರ ಫೋಟೋ ತಗೋಬೇಕು, ಆಶೀರ್ವಾದ ತಗೊಳ್ಬೇಕು ಅಂತಿದ್ದೀನಿ. ಕ್ಯೂರಿಯಾಸಿಟಿ ಇದ್ದಿದ್ದು ನನಗೆ ತಾನೆ. ಅದಕ್ಕೆ ತಾನೇ ನೀನು ಬಂದಿದ್ದಿಲ್ಲ ಅಂದ್ರೆ ಇವಳು ವಾಪಸ್ ಹೊಟ್ಟೋಗ್ಬಿಟ್ಟಿರೋಳು. ಸಾರಿ ಭಾವನ ಅಂತ ಫುಲ್ ಖುಷಿಯಾಗಿ ಹೋಗಿದ್ದಾಳೆ ಆನೆ ಹತ್ರ ಹೋಗಿ ಬಂದಿದ್ದಕ್ಕೆ. ಇವಾಗ ನಾವು ಟೈಮ್ ಆಗಿದೆ ಅಂತ ಬಸ್ ಹತ್ತಕ್ಕೆ ಅಂತ ಹೋಗ್ತಾ ಇದೀವಿ. ಮತ್ತೆ ಅಲ್ಲೇನೋ ಡಿಸೈನ್ ಇದೆಲ್ಲ ಆರ್ಕೆಸ್ಟ್ರಾ ಎಲ್ಲ ಹಾಕಿದ್ದಾರೆ. ಇವಾಗ ನಾವು KSRTC ಬಸ್ ಸ್ಟ್ಯಾಂಡ್ ಹೋಗ್ತಾ ಇದೀವಿ.
ಮೈಸೂರಲ್ಲಿ ಬಸ್ ಹತ್ತಕ್ಕೆ ಆಯ್ತು. ಮೇ ಬಿ ಹವ್ ಯು ಆರ್ ಫೀಲಿಂಗ್ ಗುಡ್ ಭಾವನ? ಗೈಸ್ ಇವಾಗ ನಾವು ಮೈಸೂರಲ್ಲಿ ಬಸ್ ಹತ್ತಿದ್ದೀವಿ, KSRTC ಬಸ್ಸು. ಇವಾಗ ನಾವು ಎಷ್ಟೊತ್ತಾಗುತ್ತೆ ಬೆಂಗಳೂರು ರೀಚ್ ಆಗೋದು ಅಂತಲೂ ಗೊತ್ತಿಲ್ಲ. ಬಸ್ ಅವಾಗಲೂ ಮೂನೇ ಆಗ್ತಿಲ್ಲ. ಇಲ್ಲಿ ಶ್ರೀಗಿಯಗಂತೂ ಕುತ್ಕೊಳಕ್ಕೆ ಆಗ್ತಿಲ್ಲ. ಮಿರರ್ ಓಪನ್ ಮಾಡ್ದೆ ಅಂದರೆ ಮಿರರ್ ಅಲ್ಲ, ವಿಂಡೋ. ಸಾರಿ, ವಿಂಡೋ ಓಪನ್ ಮಾಡಿದ್ದ ಮುಖ ನೋಡಿದ್ರೆ, ಕಂಡಕ್ಟರ್ ಮುಖ ನೋಡಿದ್ರೆ ಒಳ್ಳೆ ಉಪ್ಪು ಅಂತ ಬದನೆಕಾಯಿ ಕೊಟ್ಕೊಂಡು ರೆಸ್ಟಿಗೆ ತೊಗೊಂಡಿದ್ವಿ. ಇಷ್ಟು ತಿಂಡಿ ತೊಗೊಂಡಿದ್ದೀವಿ ಇವಾಗ ತಿನ್ಕೊಂಡು ಹೋಗೋಕ್ಕೆ ಅಂತ. ಇವಾಗ ನಾವು ಸ್ವೀಟಿಂದ ಶುರು ಮಾಡ್ತಾ ಇದ್ದೀವಿ ನಮ್ಮ ಸ್ನ್ಯಾಕ್ಸ್ ತಿನ್ನೋಕ್ಕೆ. ಫುಲ್ಲು ನಿದ್ದೆ ಮಾಡ್ತಾವ್ರೆ ಇವರು. ಗೈಸ್ ನಾವು ಬಸ್ ಇಳಿದು ಇವಾಗ ಕಿಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಟಯರ್ಡ್ ಆಗೋಗಿದೆ, ಎಲ್ಲರೂ ಫೇಸ್ ವಾಶ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಫ್ರೆಶ್ ಕಾಣಿಸ್ತಾ ಇದ್ದಾರೆ. ನಿದ್ದೆ ಮಾಡಿ 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 ಮುಖ ಒಂಥರ ಆಗೋಗಿತ್ತು. ತಲೆ ಫುಲ್ ನೋಯ್ತಾ ಇತ್ತು. ಸ್ಟ್ರಾಂಗ್ ಕಾಫಿ ಕುಡಿಯೋಣ. ಎಸ್ಕಲೇಟರಲ್ಲಿ ಹೋಗೋಣ. ಎಸ್ಕಲೇಟರ್ ಟೀನ್ ಟೀನ್. ಇವಾಗ ನಾವು ಟಿನ್ ಫ್ಯಾಕ್ಟ್ರಿ ಹತ್ರ ಇದ್ದೀವಿ. ಟಿನ್ ಫ್ಯಾಕ್ಟ್ರಿ ಅಂತ ಇವಾಗ ನಾವು ಟಿನ್ ಫ್ಯಾಕ್ಟ್ರಿ ಮೆಟ್ರೋ ಹತ್ರ ಹಿಡಿತಾ ಇದ್ದೀವಿ. ಇವಾಗ ಹೋಗಿ ಬಸ್ ಹತ್ತೋದು ಅಷ್ಟೇ. ಗೈಸ್ ಕಾಫಿ ಕುಡಿತಾ ಇದ್ದೀವಿ. ಗೈಸ್ ನಾವು ಬಸ್ ಇಳಿಯೋಷ್ಟಕ್ಕಲ್ಲ ಅಪ್ಪ ವೆಯ್ಟ್ ಮಾಡ್ತಾ ಇದ್ದಾರೆ ಬಸ್ ಸ್ಟ್ಯಾಂಡಲ್ಲಿ. ನಾವು ಇವಾಗ ಭಾವನ ಅವ್ರ ಅಣ್ಣ ಬರ್ತಾರೆ ಅಂತ ಹೇಳಿದ್ದಾರೆ, ಅದಕ್ಕೆ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಹೇಗಿತ್ತು ಹರ್ಷಿತ? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ತುಂಬ ದಿನ ಆದಮೇಲೆ ಮೈಸೂರಿಗೆ ಹೋಗಿರೋದು. ಅದು ನನ್ನ ಜೊತೆ ಹೋಗಿ ಬಂದಿರೋದು. ಚೆನ್ನಾಗಿ ಇಲ್ದಿರ ಇರುತ್ತೆ ಅಷ್ಟ. ಓಕೆ ಭಾವನಾ, ಸಿ ಯು ಸೂನ್. ಬಾಯ್. ಯು ಮೇಡ್ ಮೈ ಡೇ. ಸಿ ಯು ಸೂನ್. ಬಾಯ್ 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 ಬಾಯ್. ಇವಾಗ ಅವ್ರ ಅಣ್ಣ ಬಂದರು ಗೈಸ್. ಇವಾಗ ಅವ್ರು ಹೋಗ್ತಾ ಇದ್ದಾರೆ. ಇವಾಗ ನಮ್ಮ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಬಾಯ್. ಹ್ಯಾಪಿ ವಿಶ್. ಗೈಸ್ ಇವಾಗ ಅಷ್ಟೇ ಮನೆಗೆ ಬಂದು ರೀಚ್ ಆದ್ವಿ. ಇವಾಗ ಡಿನ್ನರ್ ಮಾಡಬೇಕು. ಸೊ ನಾನು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿತ್ ಲಾಟ್ಸ್ ಆಫ್ ಲವ್. ಬಾಯ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.